ಮುಂದಿನ ವಚನ ಯೋಹಾನ 1 ಅಧ್ಯಾಯ 10ನೇ ವಚನ. ಜಾನ್ ಚಾಪ್ಟರ್ 1 ವರ್ಸ್ 10. ಆತ ಲೋಕದಲ್ಲಿದ್ದನು ಮತ್ತು ಲೋಕವು ಆತನಿಂದ ಉಂಟಾಯಿತು ಮತ್ತು ಲೋಕವು ಆತನು ಅರಿಯಲಿಲ್ಲ. ನೋಡಿ, ಆತನು ಲೋಕದಲ್ಲಿ ಇದ್ದನು, ಆಲ್ರೆಡಿ ದೇವರಿದ್ದಾನೆ. ಆದರೆ ಲೋಕವು ಆತನಿಂದ ಉಂಟಾಯಿತು ಮತ್ತು ಲೋಕವು ಆತನನ್ನು ಅರಿಯಲಿಲ್ಲ. ಲೋಕದಲ್ಲಿ ಅವನಿದ್ದ ಜೊತೆ ಇದ್ದಾರೆ, ದೇವರಿದ್ದಾರೆ. ಲೋಕವು ಆತನಿಂದ ಉಂಟಾಯಿತು, ಪ್ರತಿಯೊಂದು ಸೃಷ್ಟಿಯು ಆತನಿಂದ ಉಂಟಾಯಿತು. ಲೋಕವು ಆತನ ಅರಿಯಲಿಲ್ಲ, ಆತನನ್ನು ತಿಳಿದುಕೊಳ್ಳಕ್ಕೆ ಸಾಧ್ಯವಿಲ್ಲ, ಆತ ನೋಡುವುದಕ್ಕೆ ಸಾಧ್ಯವಾಗಲಿಲ್ಲ. ಆತ ನಿಜವಾಗೂ ದೇವಕುಮಾರನೆಂಬುದಾಗಿ ಗ್ರಹಿಸುವಷ್ಟು ಹೃದಯವು ಒಂದು ಕುರುಡುತನವಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಕೃತ್ಯ 13ನೇ ಅಧ್ಯಾಯ 27ನೇ ವಚನ. ಆಕ್ಟ್ಸ್ ಚಾಪ್ಟರ್ 13 ವರ್ಸ್ 27. ಯಾಕಂದರೆ ಯೆರೂಸಲೇಮಿನಲ್ಲಿ ವಾಸವಾಗಿರುವವರು ಅವರ ಅಧಿಕಾರಿಗಳು ಆತನನ್ನಾಗಲಿ ಪ್ರತಿ ಸಬ್ಬತ್ ದಿನದಲ್ಲಿ ಪಾರಾಯಣವಾಗುವ ಪ್ರತಿ ಪ್ರವಾದಿಗಳ ವಾಕ್ಯಗಳನ್ನಾಗಲಿ ಗ್ರಹಿಸದೆ ಆತನ್ನು ಅಪರಾಧಿ ಎಂದು ತೀರ್ಪು ಮಾಡಿ ಆ ವಾಕ್ಯಗಳನ್ನೇ ನೆರವೇರಿಸಿದನು. ಹೇಗೆ ಮೊದಲೇ ಲೋಕನು ಉಂಟು ಮಾಡುವಾಗ ಮುಂಚೆನೇ ದೇವರಿದ್ದನು. ಆ ವಾಕ್ಯವು ಆತನು ಯೇಸು ಕ್ರಿಸ್ತನ ಭೂಮಿ ಬರುವುದಾದರೂ ಅಲ್ಲಿರುವಂಥ ಜನರು ಹೇಗೆ ಗ್ರಹಿಸೋಕ್ಕಾಗಲಿಲ್ಲ, ತಿಳಿದುಕೊಳ್ಳೋಕ್ಕಾಗಲ್ಲ ಅಂತ ಹೇಳುವಾಗ ಇಲ್ಲಿ ಸ್ಪಷ್ಟವಾಗಿರೋದು, ಯೆರೂಸಲೇಮಿನಲ್ಲಿ ವಾಸವಾಗಿರುವವರು ಅಧಿಕಾರಿಗಳು ಆತನನ್ನಾಗಲಿ ಪ್ರತಿ ಸಬ್ಬತ್ನಲ್ಲಿ ಪ್ರತಿದಿನವೂ ಪ್ರತಿ ಒಂದು ಸಬ್ಬತ್ನಲ್ಲಿ ಒಂದು ವಾಕ್ಯ ಇರ್ಬೋದು, ಸಂದೇಶವನ್ನು ಸಾರ್ತಿರ್ಬೋದು. ಅಂಥ ವಾಕ್ಯಗಳನ್ನು ಗ್ರಹಿಸದೆ ಏನಂತೆ ಆ ವಾಕ್ಯ ಓದ್ತಿದ್ದಾರಾದರೆ ನಿಜವಾಗಿ ಯಾರ ಬಗ್ಗೆ ಅಲ್ಲಿ ಹೇಳ್ತಿದ್ದಾರೆ ಒಂದು ಗ್ರಹಿಸೋಕ್ಕಾಗದೆ ತಿಳಿದುಕೊಳ್ಳೋಕ್ಕಾಗದೆ ಅವರು ಆತನ ಅಪರಾಧಿ ಎಂದು ತೀರ್ಪು ಮಾಡಿ ಆ ವಾಕ್ಯಗಳನ್ನು ನೆರವೇರಿಸಿದರು. ಅಪರಾಧಿ ಎಂದು ಯೇಸು ಕ್ರಿಸ್ತನನ್ನೇ ಒಂದು ಶಿಲುಬೆ ಮರಣಕ್ಕೆ ಒಪ್ಪಿಸಿಕೊಟ್ಟರು ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ಬೋದು. ಮತ್ತು ಮುಂದಿನ ವಚನ 1 ಕೊರಿಂಥಿಯ 8ನೇ ಅಧ್ಯಾಯ 6ನೇ ವಚನ. 1 ಕೊರಿಂಥಿಯನ್ಸ್ ಚಾಪ್ಟರ್ 8 ವರ್ಸ್ 6. ನಮಗಾದರೂ ಒಬ್ಬನೇ ದೇವರಿದ್ದಾನೆ, ಆತನು ತಂದೆ ಎಂಬಾತನೇ. ಆತನು ಸಮಸ್ತಕ್ಕೂ ಮೂಲ ಕಾರಣ. ನಾವು ಆತನಲ್ಲಿದ್ದೇವೆ ಮತ್ತು ಕರ್ತನಾದ ಯೇಸು ಕ್ರಿಸ್ತನೊಬ್ಬನೇ. ಆತನ ಮುಖಾಂತರ ಸಮಸ್ತ ಉಂಟಾಯಿತು, ನಾವು ಆತನ ಮುಖಾಂತರ ಉಂಟಾದೆವು. ಅಂದರೆ ಹೇಗೆ ಒಂದು ನಿಜವಾಗಿಯೂ ದೇವರು ತಾನೇ ಲೋಕನುಂಟು ಮಾಡುವುದಕ್ಕೆ ಮುಂಚೆ ಇದ್ದಾನೆ ಮತ್ತು ಲೋಕದಲ್ಲಿ ಬಂದಿದ್ದನು. ಜೊತೆ ಆತ ಅರಿಯತ ಇರುವಂಥ ಜನರು ಹೇಗೆ ಇರುವಾಗ ಒಂದು ನಿಜವಾಗಿ ಒಬ್ಬನೇ ದೇವರಾಗಿದ್ದಾನಂತೆ. ತಂದೆ ಎಂಬಾತನೇ, ಸಮಸ್ತಕ್ಕೂ ಮೂಲ ಕಾರಣ, ಪ್ರತಿಯೊಂದು ಸೃಷ್ಟಿ ಯಜಮಾನ ಆತನೊಬ್ಬನೇ. ನಾವು ಆತನಿದ್ದೇವೆ. ಈ ದಿನಗಳಲ್ಲಿ ಯಾರೆಲ್ಲ ಸ್ವಂತ ರಕ್ಷಕನಾಗಿ ಯೇಸು ಕ್ರಿಸ್ತ ನಂಬಿದ್ದೇವೆ ಅವ್ರ ಮಗಳೆಂಬುದು ಹೇಳುವಾಗ ದೇವರು ನಮ್ಮೊಂದಿಗೆ ದೇವರಿದ್ದ ನಾವು ಆತನಿದ್ದೇವೆ ಎಂಬುದಾಗಿ ಹೇಳುತ್ತೆ. ಮತ್ತು ಯೇಸು ಕ್ರಿಸ್ತನ್ ಒಬ್ಬನೇ, ಅದು ಕರ್ತನಾದ ಯೇಸು ಕ್ರಿಸ್ತನ್ ಮಾತ್ರವೇ. ಆತ ಮುಖಾಂತರ ಸಮಸ್ಯೆ ಉಂಟಾಯಿತು, ಆತ ಮುಖಾಂತರ ಉಂಟಾದೆವು. ನಾವು ಸಹ ಪ್ರತಿಯೊಂದು ಸೃಷ್ಟಿಯು ದೇವರು ತಾನೇ ಉಂಟು ಮಾಡಿದರೆ ನಾವು ಸಹ ಆತನ ಕೈಗಳು ನಮ್ಮ ನಿರ್ಮಿಸುವಂತರಾಗಿದ್ದಾವೆ. ಮತ್ತು ಹಾಗೆ ನೋಡಿದ್ವಿ ಕೊಲಸೆ 1ನೇ ಅಧ್ಯಾಯ 16ನೇ ವಚನ ನೋಡುವಾಗ ಹೇಗೆ ಒಂದು ದೃಶ್ಯ ಭೂಮಿ ಮತ್ತು ಸ್ವರ್ಗ ಭೂಲೋಕ ಪ್ರತಿಯೊಂದು ವಿಷಯಗಳಲ್ಲೂ ಆತನು ಉಂಟು ಮಾಡಿದನು. ಸಿಂಹಾಸನವಾಗಲಿ ಪ್ರಭುತ್ವ ಅಧಿಕಾರವಾಗಲಿ ಎಲ್ಲವೂ ಆತನಲ್ಲಿ ಸರ್ವ ಆತನಿಂದಲೇ ಆತನಿಗೋಸ್ಕರ ಉಂಟಾಯಿತು ಎಂಬುದಾಗಿ ಸ್ಪಷ್ಟವಾಗಿ ನಾವು ತಿಳ್ಕೊಂಡ್ವಿ. ಮತ್ತು ಮುಂದಿನ ವಚನ ನೋಡುವಾಗ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 11ನೇ ವಚನ. ಜಾನ್ ಚಾಪ್ಟರ್ 1 ವರ್ಸ್ 11. ಆತನು ತನ್ನ ಸ್ವಂತದವರ ಬಳಿಗೆ ಬಂದನು, ಆತನ ಸ್ವಂತದವರು ಆತನನ್ನು ಅಂಗೀಕರಿಸಲಿಲ್ಲ. ನೋಡಿ, ಹೇಗೆ ಒಂದು ಸ್ವಂತದವರ ಬಳಿಗೆ ಆತನ ಬಂದನು, ಆದರೆ ಆ ಸ್ವಂತದವರು ಆತನ ಒಂದು ಅಂಗೀಕರಿಸಲಿಲ್ಲ ಎಂಬುದಾಗಿ ವಚನವನ್ನು ನೋಡಿಕೊಳ್ಳುವಾಗ ರೆಫರೆನ್ಸ್ ನೋಡಿಕೊಳ್ಳೋಣ. ಅದು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನೆ ಗ್ರಂಥ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ ನೋಡುವಾಗ 53ನೇ ಅಧ್ಯಾಯ 3ನೇ ವಚನ. ಐಶಾಯ ಚಾಪ್ಟರ್ 53 ವರ್ಸ್ 3. ಆತನು ಮನುಷ್ಯನಿಂದ ತಳ್ಳಲ್ಪಟ್ಟವನು, ತಿರಸ್ಕರಿಸಲ್ಪಟ್ಟವನು, ದುಃಖಿತನ ಮನುಷ್ಯನು, ಕಷ್ಟವನ್ನು ಅರಿತವನು. ನಾವು ನಮ್ಮ ಮುಖಗಳನ್ನು ಆತನಿಂದ ಮರೆಮಾಡಿಕೊಳ್ಳುವ ಹಾಗೆ ಧಿಕ್ಕರಿಸಲ್ಪಟ್ಟವನು ಆಗಿದ್ದನು ಮತ್ತು ನಾವು ಆತನ ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿ ಮುಂದೆ ಆತನ ಶಿಲ್ಪಿ ಹೋಗುವಂಥ ಮಾತುಗಳು ಇಲ್ಲಿ ಬರೆಯಲ್ಪಟ್ಟಿರುವಂತನಾಗಿದ್ದಾನೆ. ಹೇಗೆ ಯೇಸು ಕ್ರಿಸ್ತ ಮನುಷ್ಯರೂಪ ಬರುವುದಾದರೂ ಬಂದು ಆತನ ಅದ್ಭುತವನ್ನು ಅತಿಶಯಗಳನ್ನು ಮಾಡುವಾಗ ಉಂಟು ಕುರುಡನನ್ನು ಕುಷ್ಠರೋಗಿಗಳನ್ನು ಒಂದು ಹೇಗೆ ಒಂದು ಬಿಡುಗಡೆ ಕೊಟ್ಟು ಆತನ ಎದ್ದು ನಡೆದಾಡುವಂತನಾದ್ರು, ನೋಡುವಂತನಾದ್ರು, ಮಾತನಾಡುವಂತನಾದ್ರು, ಕೇಳುವಂತರಾದ್ರು ಎಲ್ಲ ಆಗುವಾಗ ಸಹ ಆದರೆ ಅಲ್ಲಿರುವಂಥ ಜನರು ದೇವದೂಷಣೆ ಮಾಡ್ತಿದ್ದಾನೆ ಯೇಸು ಕ್ರಿಸ್ತನು. ಆತ ಶಿಲುಬೆಗೆ ಕಾರಣನಾಗಿದ್ದಾನೆ, ಆತ ಶಿಲುಬೆಗೆ ಎರಸಿ ಎಂಬುದಾಗಿ ಅಲ್ಲಿರುವ ಜನರೇ ಸ್ವಂತ ಜನರೇ ಆತನನ್ನು ಶಿಲುಬೆ ಒಪ್ಪಿಸಿಕೊಡುವಂತರಾಗಿದೆ ಎಂಬುದರ ಬಗ್ಗೆ ಆತನು ಲೋಕದಲ್ಲಿ ಬರುವುದಾದರೂ ಆತನ ಅರಿತುಕೊಳ್ಳೋಕ್ಕಾಗಲಿಲ್ಲ, ತನ್ನ ಸ್ವಂತ ಜನರೇ ಎಂಬುದಾಗಿ ವಾಕ್ಯ ಹೇಳ್ಕೊಡುತ್ತೆ. ಮುಂದಿನ ವಚನ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ.
ಜಾನ್ ಚಾಪ್ಟರ್ 1 ವರ್ಸ್ 12. ಆದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆಯಿಡುವವರಿಗೆ, ದೇವರ ಪುತ್ರರಾಗುವ ಅಧಿಕಾರವನ್ನು ಆತನು ಕೊಟ್ಟನು. ಆಮೇಲೆ ಯಾರ್ಯಾರು ಆತನ ಅಂಗೀಕರಿಸಿದರು, ಆತನನ್ನು ಅಂತ ಹೇಳುವಾಗ ಯೇಸು ಕ್ರಿಸ್ತನು, ಅಂದರೆ ಆತನ ಹೆಸರಿನ ಮೇಲೆ, ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಂಬಿಕೆ ಇಡುವವರಿಗೆ ದೇವರ ಪುತ್ರರಾಗುವುದಕ್ಕೆ, ದೇವರ ಮಕ್ಕಳಾಗುವುದಕ್ಕೆ ನಮಗೆ ಅಧಿಕಾರವನ್ನು ಆತನು ಕೊಟ್ಟಿದ್ದಾನೆ. ಆಮೇಲೆ ಗಲಾತ್ಯ 3:26 ಗಲಾಟಿಯನ್ಸ್ ಚಾಪ್ಟರ್ 3 ವರ್ಸ್ 26. ಯಾಕಂದರೆ ನೀವೆಲ್ಲರೂ ಕ್ರಿಸ್ತ ಯೇಸುನಲ್ಲಿರುವ ನಂಬಿಕೆ ಮೂಲಕ ದೇವರ ಮಕ್ಕಳಾಗಿದ್ದೀರಿ. ಆಮೇಲೆ ನಾವು ಹೇಗೆ ನಂಬಿಕೆ ಇಟ್ಟಿದ್ವಿ, ಹೆಸರು ಯೇಸು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆ ಮೂಲಕವಾಗಿ ನಾವು ಇದುವರೆಗೂ ಈವರೆಗೆ ಒಂದು ದೇವರ ಮಕ್ಕಳಾಗುವುದಕ್ಕೆ ದೇವರು ನಮ್ಮನ್ನ ಕರೆಯಲ್ಪಟ್ಟಿದ್ದಾನೆ. ದೇವರ ಮಕ್ಕಳಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯ ತಿಳಿಸ್ಕೊಡ್ತದೆ. 1ನೇ ಅಧ್ಯಾಯ 13ನೇ ವಚನ ನೋಡಿಕೊಳ್ಳೋಣ. ಜಾನ್ ಚಾಪ್ಟರ್ 1 ವರ್ಸ್ 13. ಇವರು ರಕ್ತದಿಂದಾಗಲಿ ಇಲ್ಲವೇ ಶರೀರ ಇಚ್ಛೆಯಿಂದಾಗಲಿ ಇಲ್ಲ ಮನುಷ್ಯನ ಇಚ್ಛೆಯಿಂದಾಗಲಿ ಹುಟ್ಟದವರಲ್ಲ, ಆದರೆ ದೇವರಿಂದಲೇ ಹುಟ್ಟಿದವರು. ಆಮೇಲೆ ನಿಜವಾಗಿ ನಾವು ಹೇಗೆ ಬ್ಯಾಪ್ಟಿಸಮ್ ತಗೊಳ್ಳುವಾಗ, ಒಂದು ದೀಕ್ಷಾಸ್ನಾನ ಪಡೆದುಕೊಳ್ಳುವಾಗ ನಾವು ಈ ಲೋಕದ ಪಾಪದ ಪಾಲಿಸತ್ತು ನಾವು ಕ್ರಿಸ್ತನಿಗೆ ಜೀವಿಸುತ್ತೇವೆ ಎಂಬುದಾಗಿ ನಾವು ಅರಿಕೆ ಮಾಡುವಂತ ಇರ್ತೀವಿ. ಹೃದಯ ಪೂರ್ವಕವಾಗಿ ಆತ ನಮ್ಮ ಪ್ರಾಣ ಆತ್ಮ ಶರೀರ ಒಪ್ಪಿಸಿಕೊಡುವಂತರಾಗಿದ್ದೇವೆ. ಅವಾಗ ನಾವು ಇವಾಗ ಏನಾಗಿದ್ದೇವೆ, ನಾವು ದೇವರಿಂದೇ ಹುಟ್ಟಿದವರಾಗಿದ್ದೇವಂತೆ. ನಿಜವಾಗಿ ಹೇಗೆ ಒಂದು ಸ್ಪಷ್ಟವಾಗಿ ನೋಡುವಾಗ ಯೋಹಾನ ಬರೆಸುವಾರ್ತೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರು ತಾನೇ ಹೇಳುವಂತನಾಗಿದ್ದಾನೆ. ಜಾನ್ ಚಾಪ್ಟರ್ 3 ವರ್ಸ್ 5. ಯೇಸು ಪ್ರತ್ಯುತ್ತರ ಅವನಿಗೆ, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬ ನೀನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯದೊಳಗೆ ಪ್ರವೇಶಿಸಲಾರನು. ನಿತ್ಯ ಜೀವ ಬೇಕಾ, ನಿತ್ಯದ ಒಂದು ಬೆಳಕಿನ ಮಾರ್ಗದಲ್ಲಿ ಹೋಗಬೇಕಾದಾದ್ರೆ ಅದು ಯೇಸು ಕ್ರಿಸ್ತನ ಮಾತ್ರವಾಗಿದೆ. ಇಲ್ಲಿ ನಿಕೋದೇಮನು ಮತ್ತು ಯೇಸುವಿನ ನಡುವೆ ಒಂದು ಮಾತುಕತೆ ನಡೆಯುವಾಗ ಹೇಗೆ ನಿಕೋದೇಮನು ಹೇಗೆ ತಿರುಗಿ ಹುಟ್ಟೋದಕ್ಕೆ ಸಾಧ್ಯ, ನಾ ಇಷ್ಟು ವಯಸ್ಸಾದ ಮೇಲೆ ನೀವು ತಾಯಿ ಗರ್ಭದಲ್ಲಿ ಹೋಗಿ ಮತ್ತೆ ಹೇಗೆ ಹುಟ್ಟಿ ಬರೋದಕ್ಕೆ ಸಾಧ್ಯ ಅಂತ ಕ್ವಶನ್ ಹೇಳುವಾಗ ಆತ ಯೇಸು ಕ್ರಿಸ್ತನ ಸ್ವತಃ, ನೀನು ನಿಜವಾಗಿ ಹೇಳ್ತೀನಿ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ, ನಾವು ಹೇಗೆ ದೀಕ್ಷಾಸ್ನಾನ ಹೊಂದಿಕೊಂಡ ತಕ್ಷಣ ನಾವು ನೀರಿನಲ್ಲಿ ಮುಳುಗಿ ಎದ್ದೊಳ್ಳುವಂತರಾಗಿರ್ತೇವೆ. ಎದ್ದು ಬರುವಾಗ ನಾವು ಪಾಪಗಳೆಲ್ಲ ಅಳೆದು ಹೋಗಿ ಒಂದು ನೂತನ ಸ್ವಭಾವ ಆಗ್ತೇವೆ, ನೂತನ ಸೃಷ್ಟಿ ಆಗ್ತೇವೆ. ಒಂದು ಆತ್ಮಿಕವಾದ ಬದಲಾವಣೆ ನಾವು ಮಾಡುವಂಥ ಕಾರ್ಯಗಳಲ್ಲಿ, ನಾವು ನೋಡುವಂಥ ನೋಟ, ಮಾತುಗಳು, ನಡೆಯುವ ದಾರಿ, ಕೈಗಳಲ್ಲಿ ಮಾಡುವಂಥ ಕೆಲಸಗಳೆಲ್ಲ ಬದಲಾವಣೆ. ಮೊದಲು ಹೇಗೆ ಅಂತಂದರೆ, ಮೊದಲು ನಾವು ಬೈತಿದ್ವಿ, ಯಾರ ಬೈದೆ ನಾವು ಬೈತಿದ್ವಿ, ಏನೋ ಹೊಡೆದು ನಾವು ಹೊಡೆದಾಡ್ತಿದ್ವಿ, ಜಗಳಕ್ಕೆ ಬೇಗನೆ ನಾವು ಮುಂದೆ ಹೋಗ್ತಿದ್ವಿ. ಆದರೆ ಈ ದಿನಗಳಲ್ಲಿ ಒಂದು ಏಸಪ್ಪನಲ್ಲಿ ಬರುವಾಗ ಅದೆಲ್ಲ ಪರಿಪೂರ್ಣ ಬದಲಾವಣೆ ಉಂಟಾಗಿ ನಾವು ಕ್ರಿಸ್ತನಿಗೆ ಒಂದು ಪ್ರೀತಿ, ಸಂತೋಷ, ಸಮಾಧಾನ ರೀತಿಯಲ್ಲಿ ನಾವು ಎಲ್ಲವನ್ನು ತಾಳಿಕೊಂಡು ತಾಳ್ಮೆಯಿಂದ ಒಂದು ಸಮಾಧಾನಕರವಾದ ಜೀವನ ನಡೆಸಬೇಕು ಎಂಬುದಾಗಿ ನಾವು ತೋರಿಸ್ಕೊಳುತ್ತೆ. ಮತ್ತು ಆತ್ಮದಿಂದಲೂ ಹುಟ್ಟದಿದ್ದಾರೆ ಅಂತ ಹೇಳುವಾಗ ಪರಿಶುದ್ಧಾತ್ಮ ನಮಗೆ ಸಹಾಯಕವಾಗಿ ದೇವರು ನಮಗೆ ಕಳಿಸ್ಕೊಟ್ಟಿದ್ದಾನೆ. ಈ ದಿನಗಳಲ್ಲಿ ನಮ್ಮ ಜೊತೆ ವಾಕ್ಯದ ಮೂಲಕವಾಗಿ ಯೇಸು ಕ್ರಿಸ್ತನ ವಾಕ್ಯವಾಗಿದೆ, ವಾಕ್ಯ ಸತ್ಯವಾಗಿದೆ, ಆ ಸತ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ. ಪರಿಶುದ್ಧಾತ್ಮ ನಮ್ಮ ಹೃದಯಗಳಲ್ಲಿ ವಾಸ ಮಾಡುವಾಗ ಆತನ ಎಲ್ಲ ಒಂದು ವಿಶೇಷವಾಗಿ ನಾವು ಬದಲಾವಣೆಯುವುದಕ್ಕೆ ಮತ್ತು ನಮ್ಮ ಪಾಪ ಅರಿಕೆ ಮಾಡೋದಕ್ಕೆ ಆತ ನಮಗೆ ಸಹಾಯ ಮಾಡುವಂತನಾಗಿದ್ದಾನೆ. ಆಮೇಲೆ ನಾವು ಹೇಗೆ ದೇವರನ್ನು ಹುಟ್ಟಿದ್ದೇವೆ ಎಂಬುದಾಗಿ ಇನ್ನೊಂದು ವಚನವಾಗಿ ನೋಡಿಕೊಳ್ಳುವಾಗ ಯಾಕೋಬ 1ನೇ ಅಧ್ಯಾಯ 18ನೇ ವಚನ, ಜೇಮ್ಸ್ ಚಾಪ್ಟರ್ 1 ವರ್ಸ್ 18. ಆತನು ತನ್ನ ಚಿತ್ತದ ಪ್ರಕಾರ ಸತ್ಯ ವಾಕ್ಯದ ನಮ್ಮನ್ನು ಹುಟ್ಟಿಸಿರಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಒಂದು ತರಹದ ಪ್ರಥಮ ಫಲಗಳಂತಾದೆವು. ಆಮೇಲೆ ಹೇಗೆ ನಾವು ಆತನ ಚಿತ್ತ, ಆತನ ಆಲೋಚನೆ, ಆತನ ಉದ್ದೇಶದಿಂದನೇ ಸತ್ಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಿರಲಾಗಿ, ಸತ್ಯ ಎಂಬುದಾಗಿ ನೋಡುವಾಗ ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತ ಹೇಳುವಾಗ ಅದು ವಾಕ್ಯವಾಗಿದೆ. ಆ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಿರಲಾಗಿ ನಾವು ಹೇಗೆ ಒಂದು ದೇವರು ಒಂದು ಸುವಾರ್ತೆ, ಒಂದು ವಾಕ್ಯದ ಮೂಲಕವಾಗಿ ನಾವು ಕೇಳಲ್ಪಟ್ಟುವಾಗ, ಒಬ್ಬ ಸಾಲ್ಪಡುವಾಗ ನಾವು ತಿಳ್ಕೊಂಡ್ವಿ, ಗ್ರಹಿಸ್ಕೊಂಡ್ವಿ. ಆವಾಗ ಆತ ನಾವೇನು ಮಾಡಿದ್ವಿ, ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ಆತನ ಸೃಷ್ಟಿಗಳಲ್ಲಿ ಒಂದು ಥರದ ಪ್ರಥಮ ಫಲಗಳಂತಾಗಿದೆ. ಇವಾಗ ಹಳೆಯದೆಲ್ಲ ಹೋಗಿ ಒಂದು ನೂತನ ಒಂದು ಹೇಗೆ ಒಂದು ಕಾಳನ್ನು ನಾವು ಭೂಮಿ ಬಿತ್ತುವಾಗ ಆ ಕಾಳು ಭೂಮಿಯಲ್ಲಿ ಸತ್ತು ಅದು ಮೇಲೆ ಹುಟ್ಟಿ ಬರುವಾಗ ನೂತನವಾದ ಹೇಗೆ ಒಂದು ತೆನೆಗಳನ್ನು ಬಿಡುತ್ತದೆ, ಕಾಳನ್ನು ಬಿಡುವಂಥದ್ದು, ಅದೇ ರೀತಿಯಾಗಿ ಸಹ ನಾವು ಇವಾಗ ಒಂದು ಸತ್ಯವಾಕ್ಯದಿಂದ ನಾವು ಹುಟ್ಟಿರುವಾಗ ನಾವು ಆತ ಸೃಷ್ಟಿಯಲ್ಲಿ ನಾವು ಪ್ರಥಮ ಫಲವಾಗಿದ್ದೇವೆ. ಇದರಿಂದಲೇ ದೇವರು ನಮ್ಮನ್ನು ಹುಟ್ಟಿಸಿದ್ದಾನೆ, ದೇವರನ್ನು ಹುಟ್ಟಿದ್ದೇವೆ ನಾವು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ತಿಳಿಸಿಕೊಡುವಂಥದ್ದಾಗಿದೆ. ಮುಂದಿನ ವಚನ, ಅದೇ ಒಂದು ವಚನ ನೋಡುವಾಗ 1 ಪೇತ್ರ 1ನೇ ಅಧ್ಯಾಯ 23ನೇ ವಚನ, ಫಸ್ಟ್ ಪೀಟರ್ ಚಾಪ್ಟರ್ 1 ವರ್ಸ್ 23. ಯಾಕಂದರೆ ನೀವು ತಿರುಗಿ ಹುಟ್ಟಿದವರಾಗಿದ್ದೀರಲ್ಲ, ಆ ಜನನವು ನಾಶವಾಗುವ ಬೀಜದಿಂದ ಉಂಟಾದಲ್ಲ, ಅದು ನಾಶವಾಗದ ಬೀಜದಿಂದಲೇ ಉಂಟಾದದ್ದು, ಅದು ದೇವರ ಸದಾಜೀವಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಆಮೇಲೆ ನಾವು ಹೇಗೆ ತಿರುಗಿ ಹುಟ್ಟಿದವರಾಗಿದ್ದೀವಿ ಅಂತ ಹೇಳುವಾಗ ಈ ಜನನವು ನಾಶವಾಗುವ ಬೀಜದಿಂದ ಉಂಟಾದಲ್ಲ.
ನಾಶವಾಗುವಂಥ ಬೀಜ ಹೇಗೆ ಅದು ಬೀಜ ನೋಡುವಾಗ ಅದು ಹಾಗೆ ಬಿಡುವುದಾದದು ಒಣಗಿ ಒಂದು ಹುಳ ಬಿದ್ದು ಟೊಳ್ಳಾಗಿ ಅದು ವೇಸ್ಟ್ ಆಗುತ್ತೆ. ಆದರೆ ನಮ್ಗೆ ಆತ್ಮಿಕವಾದ ಬೀಜ ಅಂತ ಹೇಳುವಾಗ ಅದು ಜೀವವುಳ್ಳ ವಾಕ್ಯಗಳು, ಯೇಸಪ್ಪನ ಮಾತುಗಳಾಗಿದೆ. ಆ ವಾಕ್ಯಗಳು ನಮ್ಮ ಹೃದಯಗಳಲ್ಲಿ ಬೀಳುವಾಗ ಅದು ಒಂದು ಫಲ ಫಲಿಸುವಂಥ ಒಂದು ಬೀಜ, ನಾಶವಾಗದೇ ಇರುವಂಥ ಬೀಜವಾಯಿತು. ದೇವರ ಸದಾ ಜೀವವುಳ್ಳ ವಾಕ್ಯವಾಗಿರೋದು ಏನು, ಸದಾ ಜೀವವುಳ್ಳ ವಾಕ್ಯವು ನಮ್ಮ ಹೃದಯಗಳು ಬಿದ್ದುವಾಗ ಅದು ಒಂದು ನಾವು ದೇವರಿಂದ ಹುಟ್ಟಿದ್ದೇವೆ ಎಂಬುದಾಗಿ ಸ್ಪಷ್ಟವಾಗಿ ವಚನ ತಿಳಿದುಕೊಳ್ಬೋದು. ಆಮೇಲೆ ಮತ್ತು ಮುಂದಿನ ವಚನ ಅದೇ ರಿಲೇಟೆಡ್ ನೋಡುವಾಗ, ರೆಫರೆನ್ಸ್ ನೋಡುವಾಗ 1 ಯೋಹಾನ 2ನೇ ಅಧ್ಯಾಯ 29ನೇ ವಚನ. 1 John chapter 2 verse 29. ಆತನು ನೀತಿವಂತನಾಗಿದ್ದಾನೆಂಬುದು ನಿಮಗೆ ಗೊತ್ತಾಗಿದ್ದರೆ ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವನಾಗಿದ್ದಾನೆಂದು ನೀವು ತಿಳಿದಿದ್ದೀರಿ. ಆಮೇಲೆ ನೀತಿವಂತನೆಂಬುದಾಗಿ ಹೇಳುತ್ತೆ, ನೀತಿವಂತನಾಗಿದೆ ಎಂಬುದು ನಿಮ್ಗೆ ಗೊತ್ತಾಗಿದ್ದರೆ. ನೀತಿವಂತ ಹೇಳುವಾಗ ಆತನ ದೇವರ ಭಯಭಕ್ತಿ ಇದೆ, ದೇವರು ಭಯಪಡುವಂಥದ್ದು, ದೇವರು ಹೇಳಿದ ಮಾತನ್ನ ಕೇಳುವಂಥನು, ದೇವರು ಇದ್ದಾನೆಂಬುದು ನಂಬುವಂತನಾಗಿದ್ದಾನೆ ನೀತಿವಂತಿಕೆ ಎಂಬುದಾಗಿ ಹೇಳುವಾಗ. ಯಾವಾಗ ನಮಗೆ ನೀತಿವಂತಿಕೆ ಗೊತ್ತಾಯಿತು ಅವಾಗ ನೀತಿ ಅನುಸರಿಸುವಂತರಾದ್ವಿ, ಜೊತೆಗೆ ಪ್ರತಿಯೊಬ್ಬನು ಆತನಿಂದ ಹುಟ್ಟಿದವರಾಗಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಆಮೇಲೆ ನಿಜವಾಗಿ ನಾವು ಹೇಗೆ ದೇವರು ಹುಟ್ಟಿದ್ದೇವೆ ಎಂಬುದಾಗಿ ಇನ್ನೂ ಸ್ಪಷ್ಟವಾಗಿ ವಚನವು ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಮತ್ತು ಅದೇ ರೀತಿಯಾಗಿ 1 ಯೋಹಾನ 3ನೇ ಅಧ್ಯಾಯ 9ನೇ ವಚನ. 1 John chapter 3 verse 9. ದೇವರಿಂದ ಹುಟ್ಟಿದವನು ಪಾಪ ಮಾಡುವನಾಗಿರಲಾರನು, ಯಾಕಂದರೆ ಆತನ ಬೀಜವು ಅವನಲ್ಲಿ ನೆಲೆಗೊಂಡಿದೆ, ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡಲಾರನು. ಆಮೇಲೆ ಹೇಗೆ ನಾವು ದೇವರಿಂದ ಹುಟ್ಟಿದವರಾಗಿ ಯೇಸುವನ್ನು ಹೊಂದಿಕೊಂಡವರಾಗಿ ನಾವು ತಿರುಗಿ ಒಂದು ಪಾಪದ ಫಲಸತ್ತು ನೀತಿವಂತಿಕೆ, ಕ್ರಿಸ್ತನ ನೀತಿವಂತಿಕೆ ಹೇಳಿದ ನೋಡಿಕೊಂಡ್ವಿ. ನಾವು ದೇವರಿಂದ ಹುಟ್ಟಿದವನು ಪಾಪ ಮಾಡೋದಕ್ಕೆ ಇನ್ನು ಮುಂದೆ ಹೋಗೋ ಸಾಧ್ಯವಿಲ್ಲ. ಜೊತೆಗೆ ಯಾಕಂದರೆ ಆತನ ಬೀಜವು, ಅದು ಜೀವಳ ವಾಕ್ಯವು, ಜೀವಳ ಮಾತುಗಳು ನಮ್ಮ ಹೃದಯಗಳಲ್ಲಿ ಇರುವಾಗ, ನೆಲೆಗೊಂಡಿರುವಾಗ, ಆ ಬೀಜ ಇರುವಾಗ ದೇವರಿಂದ ಹುಟ್ಟಿರುವ ಕಾರಣ ನಾವು ಪಾಪ ಮಾಡೋದಕ್ಕೆ ನಾವು ಮತ್ತೆ ಹೋಗೋದಿಲ್ಲ ಎಂಬುದಾಗಿ ಇಲ್ಲಿ ನೋಡುವಂಥದ್ದು ವಾಕ್ಯವಾಗಿದೆ. ಮತ್ತು ನಾವು 3ನೇ ಭಾಗಕ್ಕೆ ಹೋಗುವಾಗ ಯೋಹಾನ 1ನೇ ಅಧ್ಯಾಯ 14-18 ವಚನ ನೋಡ್ಬೋದು. ಆ ಒಂದು 14-18 ವಚನ, ದ ವರ್ಡ್ ಬಿಕಮ್ಸ್ ಫ್ಲೆಶ್ ಅಂದರೆ ಶರೀರಧಾರಿಯಾಗಿ ದೇವರು. ಯೋಹಾನ 1ನೇ ಅಧ್ಯಾಯ 14 ವಚನ. ಜಾನ್ ಚಾಪ್ಟರ್ 1 ವರ್ಸ್ 14. ಇದಲ್ಲದೆ ಆ ವಾಕ್ಯವಾಗಿರುವ ಆತನು ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ಮತ್ತು ತಂದೆಯಿಂದ ಹುಟ್ಟಿದ ಒಬ್ಬನೇ ಮಗನ ಮಹಿಮೆಯಂತೆ ನಾವು ಆತನ ಮಹಿಮೆಯನ್ನು ನೋಡಿದೆವು. ಆಮೇಲೆ ಹೇಗೆ ಇದರಲ್ಲಿ ವಾಕ್ಯವಾಗಿರುವ ಆತನು ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು, ಜೊತೆಗೆ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆತನ ವಾಕ್ಯವು ಶರೀರಧಾರಿಯಾಗಿ ಬಂದನು, ಆತನ ಕೃಪೆಯು ಸತ್ಯವು ತುಂಬಿತ್ತು, ಜೊತೆಗೆ ನಮ್ಮ ಮಧ್ಯದಲ್ಲಿ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡುವ ಆತನ ಇದ್ದನು. ಆತನು ಹೇಗಿತ್ತು ಅಂದರೆ ತಂದೆಯಿಂದ ಹುಟ್ಟಿದ ಒಬ್ಬನೇ ಮಗನು ಮಹಿಮೆಯಂತೆ ನಾವು ಆತನ ಮಹಿಮೆ ನೋಡಿದ್ದೇವೆ ಎಂಬುದಾಗಿ ಇಲ್ಲಿ ಯೋಹಾನನು ಒಂದು ವಿವರವಾಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ. ಮತ್ತಾಯ ಸುವಾರ್ತೆ 1ನೇ ಅಧ್ಯಾಯ 16 ವಚನ ನೋಡುವಾಗ ಅಲ್ಲಿ ಮ್ಯಾಥ್ಯೂ ಚಾಪ್ಟರ್ 1 ವರ್ಸ್ 16 ಒಂದು ಜಿನಿಯಾಲಜಿ, ಒಂದು ವಂಶಾವಳಿ ಬಗ್ಗೆ ಕೊಟ್ಟಿರುವಾಗ, ಕ್ರಿಸ್ತನೆಂದು ಕರೆಯಲ್ಪಟ್ಟ ಯೇಸು ಮರಿಯಳಲ್ಲಿ ಹುಟ್ಟಿದನು, ಆಕೆಯ ಗಂಡನಾದ ಯೋಸೆಫನನ್ನು ಯಾಕೋಬನು ಪಡೆದನು. ಅಂದರೆ ಕ್ರಿಸ್ತನೆಂದು ಕರೆಯಲ್ಪಟ್ಟ ಯೇಸು ಮರಿಯಳಲ್ಲಿ ಹುಟ್ಟಿದನು. ಹೇಗೆ ಹುಟ್ಟಿ ಬಂದನೆಂಬುದಾಗಿ ಒಂದು ಶರೀರಧಾರಿಯಾಗಿ ವಾಕ್ಯಂಬಾತನು ವಾಗಿರುವವನು ಅದೇ ಹೇಗೆ ಒಂದು ಶರೀರಧಾರಿಯಾಗಿ ಬಂದಿದ್ದಾನೆ. ಯೇಸು ಕ್ರಿಸ್ತನು ನಮ್ಗೆ ಗೊತ್ತಿರುವ ವಿಷಯ, ಯೇಸು ಮರಿಯಳ ಒಂದು ಗರ್ಭದಲ್ಲಿ ಹುಟ್ಟಿ ಬರುವಂತನಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತೇನೆ. ಕ್ರಿಸ್ತನೆಂದು ಕರೆಯಲ್ಪಟ್ಟ ಯೇಸು ಮರಿಯಳಲ್ಲಿ ಹುಟ್ಟಿದ್ದಾನೆ ಎಂಬುದಾಗಿ ಹೇಳುತ್ತೆ. ಮತ್ತು ಮುಂದಿನ ಒಂದು ವಾಕ್ಯಗಳು ನೋಡುವಾಗ ರೋಮಪುರ 1ನೇ ಅಧ್ಯಾಯ 3ನೇ ವಚನ. ರೋಮನ್ಸ್ ಚಾಪ್ಟರ್ 1 ವರ್ಸ್ 3. ಅದ್ಯಾವುದೆಂದರೆ ಆತನು ಶಾರೀರಿಕವಾಗಿ ದಾವೀದನ ಸಂತಾನದಲ್ಲಿ ಹುಟ್ಟಿದಾತನು ನಮ್ಮ ಕರ್ತನೂ ಆಗಿರುವ ದೇವರ ಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದದ್ದೇ. ಆಮೇನ್. ಇಲ್ಲಿ ಹೇಗೆ ವಾಕ್ಯಂಬಾತನು ಶರೀರಧಾರವಾಗಿ ಮನುಷ್ಯ ರೂಪವಾಗಿ ಬಂದಿದ್ದಾನೆಂಬುದಾಗಿ ಈ ವಾಕ್ಯಗಳನ್ನು ನಾವು ನೋಡುವಂತರಾಗಿದ್ದೇವೆ. ಆತ ಶಾರೀರಿಕವಾಗಿ ದಾವೀದನ ಸಂತಾನದಲ್ಲೇ ಹುಟ್ಟಿದನು, ಜೊತೆಗೆ ನಮ್ಮ ಕರ್ತನಾಗಿರುವ ದೇವರ ಕುಮಾರನಾದ, ಅದ್ಯಾರಾಗಿ ದೇವರ ಮಗನಾಗಿರುವಾತ ಯೇಸು ಕ್ರಿಸ್ತನ ವಿಷಯವಾದದ್ದೇ ನಾವು ಮಾತನಾಡ್ತಿರುವಂಥದ್ದು. ಆಮೇಲೆ ಇನ್ನೊಂದು ವಚನ ನೋಡುವಾಗ ಫಿಲಿಪ್ಪಿ 2ನೇ ಅಧ್ಯಾಯ 7ನೇ ವಚನ. ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 7. ತನ್ನನ್ನು ತಾನೇ ಬರೆದು ಮಾಡಿಕೊಂಡು ದಾಸರ ರೂಪವನ್ನು ಧರಿಸಿಕೊಂಡಾಗ
ಮನುಷ್ಯರ ಹೋಲಿಕೆಯಲ್ಲಿ ಮಾಡಲ್ಪಟ್ಟನು. ಆಮೇನ್. ನೋಡಿ, ಹೇಗೆ ಒಂದು ಸರ್ವ ಸೃಷ್ಟಿ ಯಜಮಾನು, ಸಿಂಹಾಸನವಾಗಲಿ, ಭೂಲೋಕ ಪರಲೋಕವನ್ನು ಸೃಷ್ಟಿಕರ್ತನು, ಅಧಿಕಾರ ಪ್ರಭುತ್ವಗಳನ್ನು ಸೃಷ್ಟಿಕರ್ತನು, ಆತನು ವಾಕ್ಯೆಂಬ ಆತನು ಒಂದು ಶರೀರಧಾರಿ ಬರುವಾಗ ತಾನು ಬರೆದು ಮಾಡಿಕೊಂಡು ದಾಸ ರೂಪವನ್ನು ಧರಿಸಿಕೊಂಡು ಮನುಷ್ಯ ಹೋಲಿಕೆ ಮಾಡಲ್ಪಟ್ಟಂತೆ. ಮನುಷ್ಯರ ನಾವು ಹೇಗಿದೆ ಅದೇ ರೀತಿಯಾಗಿ ಅದು 100% ಮನುಷ್ಯನಾಗಿ ರೂಪಿಸಲ್ಪಟ್ಟನು. ಲೋಕದಲ್ಲಿ ಜೀವಿಸುವಾಗ ಮನುಷ್ಯನಾಗಿ ಜೀವಿಸ್ತಾನೆ ಎಂಬುದಾಗಿ ತಿಳಿಸ್ಕೊಡುತ್ತದೆ. ಮುಂದಿನ ವಚನ ಅದೇ ರೀತಿ ನೋಡುವಾಗ 1 ತಿಮೋಥೆ 3ನೇ ಅಧ್ಯಾಯ 17ನೇ ವಚನ. 1 ತಿಮೋಥೆ ಚಾಪ್ಟರ್ 3 ವರ್ಸ್ 16. ದೇವ ಭಕ್ತಿಯ ಮರ್ಮವು ಮಹತ್ವವುಳ್ಳದೆಂಬುದು ತರ್ಕವಿಲ್ಲದು. ಅದು ಯಾವುದೆಂದರೆ, ದೇವರು ಶರೀರಧಾರಿಯಾಗಿ ಪ್ರಕಟನಾದನು, ಆತ್ಮ ಸಂಬಂಧವಾಗಿ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು, ದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಿಗೆ ಸರಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಮಹಿಮೆಗೆ ಸೆರೆಸಲ್ಪಟ್ಟನು. ಆಮೇನ್. ಇಲ್ಲಿ ವಚನ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳುವುದಕ್ಕೆ ಬೇಗ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ದೇವ ಭಕ್ತಿಯ ಮರ್ಮವು ಆತನ ಹೇಗೆ ಒಂದು ವಾಕ್ಯ ಎಂಬಾತನು ಮನುಷ್ಯ ರೂಪವಾಗಿ ಶರೀರಧಾರಿಯಾಗಿ ಬಂದನೆಂಬುದಾಗಿ ಹೇಳುವಾಗ, ದೇವರು ಶರೀರಧಾರಿಯಾಗಿ ಪ್ರಕಟನಾದನು, ಆತ ತೋರಿಸಲ್ಪಟ್ಟನು, ಆತ್ಮ ಸಂಬಂಧವಾಗಿ ನೀತಿವಂತ ನಿರ್ಣಯಿಸಲ್ಪಟ್ಟನು, ಆತ್ಮ ನಿಜವಾಗಿ ಆತ ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದಾನೆ, ದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಿಗೆ ಸಾರಲ್ಪಟ್ಟನು. ಸುವಾರ್ತೆಪಡುವಾಗ ಬರೀ ಅಥವಾ ಸ್ವಂತ ಇಸ್ರಾಯೇಲ್ ಜನರಿಗೆ ಯಹೂದ್ಯರಿಗೆ ಮಾತ್ರವಾಗಿತ್ತು. ಆದರೆ ನಾವು ಅವರ ಒಂದು ಪರಲೋಕಕ್ಕೆ ಬಾಧ್ಯ ನಾವು ಆಗಿರಲಿಲ್ಲ ಅನ್ಯ ಜನರಾದ ನಮಗೆ. ಆದರೆ ಅನ್ಯ ಜನರಾದ ನಮಗೂ ಸಹ ದೇವರು ಒಂದು ಶುಭವಾರ್ತೆಯು ನಮಗೆ ಸಾರಲ್ಪಟ್ಟನಾದನು. ನಮ್ಮ ಪಾಪಗಳಿಗಾಗಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ, ಅದು ಯೇಸು ಕ್ರಿಸ್ತನ ಎಂಬುದಾಗಿ. ಅದೇ ನಾಮದಲ್ಲಿ ಮಾತ್ರ ಪಾಪ ಪರಿಹಾರ ಎಂಬುದು ತಿಳಿದುಕೊಟ್ವಿ. ಮತ್ತು ಲೋಕದಲ್ಲಿ ನಂಬಲ್ಪಟ್ಟನು, ಮಹಿಮೆಗೆ ಸೆರೆಸಲ್ಪಟ್ಟನು. ಆಮೇಲೆ ಲೋಕದ ಎಲ್ಲ ಜನರು ಸಹ ಯೇಸು ಕ್ರಿಸ್ತ ನಂಬಲ್ಪಟ್ಟುವಂತೆ ಆತನ ಮಹಿಮೆಗೆ ಸೆರೆಸಲ್ಪಟ್ಟಿದ್ದಾನೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡಬಹುದು. ಮತ್ತು ನಾವು ಹೇಗೆ ಒಂದು ಮನುಷ್ಯ ರೀತಿಯಾಗಿ ವಾಕ್ಯಂಬಾತನು ಕ್ರಿಸ್ತನು ಬಂದಿದ್ದಾನೆ ಎಂಬುದಾಗಿ ಇಬ್ರಿಯ 2ನೇ ಅಧ್ಯಾಯ 14ನೇ ವಚನ. ಇಬ್ರಿಯೂಸ್ ಚಾಪ್ಟರ್ 2 ವರ್ಸ್ 14. ಇದಲ್ಲದೆ ಮಕ್ಕಳು ರಕ್ತ ಮಾಂಸಗಳಲ್ಲಿ ಪಾಲುಗಾರರಾದ್ದರಿಂದ ಆತನು ಸಹ ಅವರಂತೆ ಆದನು, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತನ ನಾಶ ಮಾಡುವುದಕ್ಕೂ. ಆಮೇಲೆ ಹೇಗೆ ಒಂದು ಮಕ್ಕಳು ನಾವು ಸಹ ಒಂದು ಮನುಷ್ಯ ರೂಪವಾಗಿ ರಕ್ತ ಮಾಂಸವ ನಮಗೆ ಇದೆ, ಅದೇ ರೀತಿ ಸಹ ದೇವರು ತಾನೇ 100% ಆಗಿ ಮನುಷ್ಯ ರೂಪವಾಗಿ ಬಂದನು. ಆತನ ದೇಹದ ಮತ್ತು ಆತ್ಮ ಪ್ರಾಣ ಇತ್ತು, ಆತನ ದೇಹದ ರಕ್ತವೂ ಇತ್ತು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿಕೊಡುವಂಥದ್ದಾಗಿದೆ. ಹೇಗೆ ಆತನು ನಿಜವಾಗಿಯೂ ಶರೀರಧಾರವಾಗಿದ್ದಾನೆ ಎಂಬುದಾಗಿ ವಾಕ್ಯಗಳನ್ನು ನೋಡುವಂಥದ್ದಾಗಿದ್ದೇವೆ. ಶರೀರಧಾರಿಯಾಗಿ ದೇವರು ತಾನು ಹೇಗೆ ಬಂದಿದ್ದಾನೆ, ವಾಕ್ಯವಾಗಿದ್ದಾನೋ ಯೇಸು ಕ್ರಿಸ್ತನು ಅಂತ ಹೇಳುವಾಗ 2ನೇ ಪೇತ್ರ 1ನೇ ಅಧ್ಯಾಯ 16-18 ವಚನವನ್ನು ಓದ್ಕೊಳ್ಳೋಣ. 2 ಪೀಟರ್ ಚಾಪ್ಟರ್ 1 16-18 ವರ್ಸಸ್. ಯಾಕಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಶಕ್ತಿಯನ್ನು ಆತನ ಭರಣವನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಕುಯುಕ್ತಿಯಿಂದ ಕಲ್ಪಿಸಿದ ಕಥೆಗಳು ನಾವು ಅನುಸರಿಸುವರಾಗಿರಲಿಲ್ಲ, ಆದರೆ ಆತನ ಮಹತ್ವವನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು. ಯಾಕಂದರೆ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತ ನಾನು ಮೆಚ್ಚಿದ್ದೇನೆ ಎಂಬ ಧ್ವನಿಯು ಶ್ರೇಷ್ಠವಾದ ಮಹಿಮೆಯಿಂದ ಆತನಿಗೆ ಉಂಟಾದದರಲ್ಲಿ ಆತನು ತಂದೆಯಾದ ದೇವರಿಂದ ಘನವನ್ನು ಮಹಿಮೆಯನ್ನು ಹೊಂದಿದನಲ್ಲವೇ. ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ಧ್ವನಿಯನ್ನು ನಾವೇ ಕೇಳಿದೆವು. ಅಂದರೆ ಇನ್ನೊಂದು ಪೇತ್ರನು ಒಂದು ರೂಪಾಂತರ ಬೆಟ್ಟದಲ್ಲಿ ಹೋಗಿ ಪ್ರಯಸಪ್ಪ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಹೇಗೆ ಒಂದು ರೂಪಾಂತರಗೊಂಡು ಹೇಗೆ ಟ್ರಾನ್ಸ್ಫಿಗರೇಷನ್ ಆತನ ಒಂದು ಬದಲಾವಣೆ ಯಾವ ರೀತಿ ಆಯಿತು, ನಿಜವಾಗಿ ಮನುಷ್ಯ ಇರುವಾಗ ಯೇಸು ಕ್ರಿಸ್ತನ ಹೇಗೆ ಒಂದು ಬದಲಾವಣೆ ಉಂಟಾಯಿತು, ಕಣ್ಣಾರೆ ಕಂಡು ಆತ ಜೊತೆಲಿದ್ದಂಥ ಪೇತ್ರನು, ಶಿಷ್ಯನಾದ ಪೇತ್ರನು ಅಲ್ಲಿ ಒಂದು ಹೇಳುವಂತನಾಗಿದ್ದಾನೆ, ಸಾಕ್ಷಿ ಕೊಡುವಂತನಾಗಿದ್ದಾನೆ. ಅಂದರೆ ಅಲ್ಲಿ ಹೇಗೆ ತಂದೆಯಾದ ದೇವರು ಆತನ ಜೊತೆ ಮಾತನಾಡ್ತಿದ್ದಾನೆ, ಈತ ಪ್ರಿಯನಾಗಿರೋ ನನ್ನ ಮಗನು, ಈತನ ನಾನು ಮೆಚ್ಚಿದ್ದೇನೆ. ಧ್ವನಿಯು ಶ್ರೇಷ್ಠವಾದ ಮಹಿಮೆಯಿಂದ ಆತನ ಉಂಟಾದಲ್ಲಿ ನಿಜವಾದ ಶ್ರೇಷ್ಠವಾದ ಮಹಿಮೆ, ಉನ್ನತವಾದ ಮಹಿಮೆ ತಂದೆಯಾದ ದೇವರಿಂದ ಘನವು ಮಹಿಮೆಯು ಅಲ್ಲಿ ಶರೀರಧಾರಿಯಾಗಿ ಬಂದ ಯೇಸು ಕ್ರಿಸ್ತನಲ್ಲಿ ದೇವರು ತಾನೇ ಆತನ ಜೊತೆ ಯಾವಾಗಲೂ ಇರುವಂತನಾಗಿದ್ದನು. ಆ ದೇವರೇ ವಾಕ್ಯವೇ ದೇವರು ಯೇಸು ಕ್ರಿಸ್ತನಿದ್ದಾನೆ ಎಂಬುದಾಗಿ ನೋಡ್ಬೋದು. ಆತನು ಸಂಗಡ ಇದ್ದಂಥ ಪೇತ್ರನು ಸಹ ನೋಡಿ ಅದನ್ನು ಇಲ್ಲಿ ಒಂದು ವಿಶೇಷವಾಗಿ ಹೇಗೆ ಬದಲಾವಣೆ ಇದೆ, ಶರೀರವಾಗಿರುವಂಥವುಗಳು ಆತನ ಮಹಿಮೆ ಯಾವ ರೀತಿಯದ್ದಿತ್ತು ಎಂಬುದಾಗಿ, ಪರಲೋಕದಲ್ಲಿ ತಂದೆಯ ದೇವರ ಮಗನಾಗಿರುವಾಗ ಆತನ ಅದೇ ರೀತಿ ಮಹಿಮೆ ಈ ಲೋಕದಲ್ಲಿರುವಾಗಲೂ ಸಹ ಯೇಸು ಕ್ರಿಸ್ತನಿತ್ತು ಎಂಬುದಾಗಿ ನೋಡಬಹುದು ವಾಕ್ಯಗಳಲ್ಲಿ. ಮತ್ತು ಮುಂದಿನ ವಚನ ನೋಡುವಾಗ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನ. ಜಾನ್ ಚಾಪ್ಟರ್ 8 ವರ್ಸ್ 32.
ಇದಲ್ಲದೆ ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಆಮೇಲೆ ನಿಜವಾಗಿಯೂ ಸತ್ಯವೇ ಯಾರಾಗಿದೆ? ಯೇಸು ಕ್ರಿಸ್ತನಾಗಿದ್ದಾನೆ. ಅದು ತಿಳ್ಕೊಳ್ಳುವಾಗ ನಮ್ಮ ಬಿಡುಗಡೆ ಪರಿಪೂರ್ಣವಾಗಿ ಕತ್ತಲ ಜೀವಿತ ತೆಗೆದುಹಾಕಿ ಒಂದು ಬೆಳಕಿನ ರಾಜ್ಯದ ಕಡೆಗೆ ಒಂದು ನೀತಿವಂತರ ಜೀವಿಸೋದಕ್ಕೆ ಸಾಧ್ಯ ಎಂಬುದನ್ನು ನೋಡ್ಬೋದು. ಮತ್ತು ಮುಂಚಿನ ವಚನ ನೋಡುವ ಯೋಹಾನ ಬರೆದ ಸುವಾರ್ತೆ 14 ಅಧ್ಯಾಯ 6ನೇ ವಚನ, ಜಾನ್ ಚಾಪ್ಟರ್ 14:6. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ನಿಜವಾಗಿ ತಂದೆಯ ಬಳಿ ನಾವು ಸೇರಲ್ಪಡಬೇಕಾದಾದರೆ ಅದು ಯೇಸು ಕ್ರಿಸ್ತನಲ್ಲಿ ಏನಾಗಿದ್ದಾನೆ? ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದಾನೆ. ಆಮೇಲೆ ಮತ್ತು ಮುಂದಿನ ವಚನ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನ, ಜಾನ್ ಚಾಪ್ಟರ್ 1:15. ಯೋಹಾನನು ಆತನ ವಿಷಯದಲ್ಲಿ ಸಾಕ್ಷಿ ಕೊಟ್ಟು, ನನ್ನ ಹಿಂದೆ ಬರುವ ಆತನು ನನಗಿಂತ ಮೊದಲೇ ಇದ್ದದ್ದರಿಂದ ನನಗಿಂತ ಮುಂದಿನವನು ಎಂದು ನಾನು ಹೇಳಿದಾತನು ಈತನೆಂದು ಕೂಗಿ ಹೇಳಿದನು. ಹೇಗೆ ಒಂದು ಸಾಕ್ಷಿಯನ್ನು ಯೋಹಾನನು ಕೊಡುವಂತನಾಗಿದ್ದಾನೆ ಎಂಬುದನ್ನು ನೋಡುವಾಗ ಇದರ ವಚನವನ್ನು ನೋಡ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 32ನೇ ವಚನ, ಜಾನ್ ಚಾಪ್ಟರ್ 3:32. ಆತನು ಯಾವುದನ್ನು ಕಂಡು ಕೇಳಿದನೋ ಅದಕ್ಕೆ ಸಾಕ್ಷಿ ಕೊಡುತ್ತಾನೆ, ಆದರೆ ಆತ ಸಾಕ್ಷಿಯನ್ನು ಯಾವನು ಅಂಗೀಕರಿಸುವುದಿಲ್ಲ. ಒಂದು ಸಾಕ್ಷಿಯನ್ನು ಯೇಸು ಕ್ರಿಸ್ತನು ಬರುತ್ತಾನೆ ಎಂಬುದಾಗಿ ಯೋಹಾನ ಸಾಕ್ಷಿ ಹೇಳುವಂತನಾಗಿದ್ದಾದರೆ ಅಲ್ಲಿರುವಂಥ ಜನರು ಕೇಳುವುದಕ್ಕೆ ಮನಸ್ಸಿಲ್ಲ ಎಂಬುದಾಗಿ ನೋಡ್ಬೋದು. ಅದೇ ರೀತಿಯಾಗಿ ಯೋಹಾನನು ಹೇಗೆ ಸಾಕ್ಷಿಯನ್ನು ಕೊಡ್ತಿದ್ದಾನೆ ಎಂಬುದಾಗಿ ಮತ್ತಾಯ 3ನೇ ಅಧ್ಯಾಯ 11ನೇ ವಚನ ನೋಡ್ಬೋದು. ಮ್ಯಾಥ್ಯೂ ಚಾಪ್ಟರ್ 3:11. ನಾನು ಮಾನಸಾಂತರ ನಿಮಿತ್ತ ನಿಮಗೆ ನೀರಿನಲ್ಲಿ ಬ್ಯಾಪ್ಟಿಸ ಮಾಡಿಸುವುದು ನಿಜವೇ, ಆದರೆ ನನ್ನ ಹಿಂದೆ ಬರುವ ಆತ ನನಗಿಂತಲೂ ಶಕ್ತನಾಗಿದ್ದಾನೆ. ಆತನ ಕೆರೆಗಳನ್ನು ಹೊರುವುದಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮದಿಂದಲೂ ಬೆಂಕಿಯಿಂದಲೂ ನಿಮಗೆ ಬ್ಯಾಪ್ಟಿಸ ಮಾಡಿಸುವನು. ಆಮೇಲೆ ಈಗ ಒಂದು ಸಾಕ್ಷಿ ಕೊಡ್ತಿದ್ದಾನೆ, ನಾನಾದ ನಿಮಗೆ ನೀರಿನ ದೀಕ್ಷಾಸ್ನಾನ ಕೊಡುವಂತನಾಗಿದ್ದಾನೆ, ಆದರೆ ನನ್ನ ಮುಂದೆ ಬರುವ ಆತನು ಏನು ಕೊಡ್ತಾನಂತೆ? ಪವಿತ್ರಾತ್ಮದಿಂದಲೂ ಬೆಂಕಿಯಿಂದ ನಿಮಗೆ ಬ್ಯಾಪ್ಟಿಸ ಮಾಡಿಸ್ತಾನೆ ಎಂಬುದಾಗಿ ಸ್ಪಷ್ಟವಾದ ಸಾಕ್ಷಿಯನ್ನು ಧೈರ್ಯದಿಂದ ಹೇಳುವಂತನಾಗಿದ್ದಾನೆ. ವಚನ ಓದಿಕೊಳ್ಳೋಣ. ಜಾನ್ ಚಾಪ್ಟರ್ 1:16. ಆತನ ಸಂಪೂರ್ಣತೆಯೊಳಗಿಂದ ನಾವೆಲ್ಲರೂ ಕೃಪೆಗಾಗಿ ಕೃಪೆಯನ್ನು ಹೊಂದಿದೆವು. ಆಮೇಲೆ ಕೃಪೆ ಅಂತ ಹೇಳುವಾಗ ದೇವರ ಶಕ್ತಿ, ದೇವರ ಬಲ, ದೇವರೇ ನಮ್ಮೊಳಗಿರುವಂತನು, ದೇವರ ಸಹಾಯಕನ ಗುರಾಣಿಯು, ಕೋಟೆಯು, ಆತನ ಪ್ರಸನ್ನತೆ, ಮಹಿಮೆಯು ಎಲ್ಲವೂ ಆತನ ಕೃಪೆಯೇ ಆಗಿದೆ. ಆಮೇಲೆ ಮತ್ತು ಈ ವಾಕ್ಯದಲ್ಲಿ ನೋಡುವ ಎಫೆಸ 3ನೇ ಅಧ್ಯಾಯ 19ನೇ ವಚನ, ಎಫೆಸಿಯನ್ಸ್ ಚಾಪ್ಟರ್ 3:19. ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಂಡು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆಯೂ ನಿಮಗೆ ದಯಪಾಲಿಸಲೆಂದು ಆತನ ಬೇಡಿಕೊಳ್ಳುತ್ತೇನೆ. ಆಮೇಲೆ ನೋಡಿ, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿ ನಿಜವಾಗಿಯೂ ವರ್ಣಿಸಲು ಅಸಾಧ್ಯ. ಆತ ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಕ್ಕಾಗಿ ಘೋರ ಶಿಲುಬೆಯಲ್ಲಿ ನಾವು ಮಾಡಿದಂಥ ಪಾಪ, ಶಾಪ, ಅಪರಾಧಗಳು, ಅನ್ಯಾಯ, ಮೋಸ, ಕೊಲೆ, ಅನೇಕ ಕಾರ್ಯಗಳಿಗಾಗಿಯೇ, ಬಡತನ, ಅನಾರೋಗ್ಯ, ಬಲಹೀನತೆ, ದೇಹದಲ್ಲಿ ಎಲ್ಲ ವಿಷಯಗಳಿಗಾಗಿ ಆತನ ತೀರಿಸುವುದಕ್ಕಾಗಿಯೇ ಘೋರ ಶಿಲುಬೆಯಲ್ಲಿ ಆತನ ದೇಹದಲ್ಲಿ ಹೊತ್ತುಕೊಂಡು ಎಲ್ಲವೂ ತೀರಿಸಿದನು. ಆತನ ಪ್ರೀತಿ ನಿಜವಾಗಿಯೂ ಆತನ ಶಿಲುಬೆ ಮೇಲೆ ಇರುವುದಾದರೂ ಸಹ ಅಲ್ಲಿರುವಂಥ ನಮ್ಮ ಎಲ್ಲರಿಗೋಸ್ಕರ ತಂದೆಯಾದ ಬಳಿ ಕೇಳಿಕೊಳ್ಳುವಂಥ ಒಂದು ವಿಷಯ, ತಂದೆಯಾದ ದೇವರೇ ಇವರು ಏನು ಮಾಡ್ತಿದ್ದಾರೆ ಎಂಬುದು ತಿಳಿಯೋದಿಲ್ಲ, ಕ್ಷಮಿಸು ಎಂಬುದಾಗಿ ಆತನ ಹೇಳ್ತಾನೆ. ಈ ದಿನಗಳಲ್ಲಿ ಸಹ ಆತನ ಪ್ರೀತಿಗೆ ನಿಜವಾದರೂ ತಿಳಿದುಕೊಳ್ಳಬೇಕು. ಜೊತೆಗೆ ದೇವರ ಸಂಪೂರ್ಣತೆ ಮಟ್ಟಿಗೆ ಪರಿಪೂರ್ಣರಾಗುವಾಗೆ ನಾವು ಪ್ರತಿದಿನ ಪ್ರಾರ್ಥಿಸುವಂಥ ಕೃಪೆ ಅಂತ ಹೇಳುವಾಗ ಆತನ ಪ್ರೀತಿ, ಬಲ, ಶಕ್ತಿ ಎಲ್ಲವೂ ಆಗಿರುವಂಥದ್ದಾಗಿದೆ. ಮತ್ತು ಮುಂದಿನ ವಚನ ನೋಡುವಾಗ ಕೊಲೊಸ್ಸೆ 2ನೇ ಅಧ್ಯಾಯ 9ನೇ ವಚನ, ಕೊಲೊಸಿಯನ್ಸ್ ಚಾಪ್ಟರ್ 2:9. ಯಾಕಂದರೆ ಕ್ರಿಸ್ತನಲ್ಲಿ ದೈವತ್ವದ ಎಲ್ಲ ಸಂಪೂರ್ಣತೆಗೂ ಶಾರೀರಿಕವಾಗಿ ವಾಸ ಮಾಡುತ್ತದೆ. ನಾವು ಯಾವಾಗ ಒಂದು ಸ್ವಂತ ರಕ್ಷಕನಾಗಿ ಯೇಸು ಕ್ರಿಸ್ತನ ತಿಳಿದುಕೊಳ್ಳುವಾಗ, ನಂಬುವಾಗ, ಆತನ ರಕ್ಷಕನ ಒಡೆಯನು ಎಂಬುದಾಗಿ ನಾವು ಹೇಳುವಾಗ, ದೈವತ್ವ ಕ್ರಿಸ್ತನಲ್ಲಿಯೇ ದೈವತ್ವದ ಎಲ್ಲ ಸಂಪೂರ್ಣತೆಯು ಶಾರೀರಿಕವಾಗಿ ವಾಸ ಮಾಡುತ್ತದೆ. ದೇವರ ತಾನು ನಮ್ಮಲ್ಲಿ ವಾಸ ಮಾಡುವಾಗ ನಮ್ಗೆ ಹೇಗೆ ಅವನು ಇರಬೇಕು, ಯಾವ ವಿಷಯಗಳನ್ನ ಹೇಗೆ ನಡೀಬೇಕು, ಯಾರಾಗಾಗಿ ಪ್ರಾರ್ಥಿಸಬೇಕು, ಯಾವ ವಿಷಯಗಳಲ್ಲಿ ನಾವು ಇರಬೇಕು ನೋಡಿ, ದೈವತ್ವ ಅಂತ ಹೇಳುವಾಗ ಒಂದು ಸಂಪೂರ್ಣವಾಗಿ ಶರೀರದಲ್ಲಿ ನಾವು ವಾಸ ಮಾಡುವಂತನಾಗಿದ್ದಾನೆ. ಆಮೇಲೆ ಮತ್ತು ಮುಂದಿನ ವಚನ ಯೋಹಾನ 1ನೇ ಅಧ್ಯಾಯ 17ನೇ ವಚನ, ಜಾನ್ ಚಾಪ್ಟರ್ 1:17. ಯಾಕಂದರೆ ನ್ಯಾಯ ಪ್ರಮಾಣವು ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟಿತು, ಆದರೆ ಕೃಪೆಯು ಸತ್ಯವೂ ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂದವು. ಆಮೇಲೆ ಹಳೆ ಒಡಂಬಡಿಕೆಯಲ್ಲಿ ವಚನ ನೋಡಿಕೊಳ್ಳುವ ವಿಮೋಚನ ಕಾಂಡ 20ನೇ ಅಧ್ಯಾಯ 1ನೇ ವಚನ, ಎಕ್ಸೋಡಸ್ ಚಾಪ್ಟರ್ 20:1. ದೇವರು ಈ ಎಲ್ಲ ವಾಕ್ಯಗಳನ್ನು ಹೇಳಿದನು. ಅವು ಯಾವುದೆಂದರೆ, ನಿನ್ನನ್ನು ಐಗುಪ್ತ ದೇಶದಲ್ಲೂ ದಾಸತ್ವದ ಮನೆಯೊಳಗಿಂದಲೂ ಹೊರಗೆ ತಂದನೆ ದೇವರಾದ ಕರ್ತನು ನಾನೇ. ಆಮೇಲೆ ನೋಡಿ, ಹೇಗೆ ಒಂದು ಐಗುಪ್ತ ದೇಶದಲ್ಲಿ ಒಂದು ಇಸ್ರಾಯೇಲ್ ಜನರದು ಸಿಲುಕೊಂಡಿರುವಾಗ
ದಾಸತ್ವದಲ್ಲಿರುವಾಗ ಅವ್ರಿಗೆ ಬಿಟ್ಟಿ ಕೆಲಸವನ್ನು ಮಾಡಿಕೊಡಿರುವಂಥ ಜನರನ್ನು ಬಿಡಿಸುವ ದೇವರು ಯಾರಾಗಿದ್ದಾರೆ? ಅದು ಕರ್ತ ನಾನೇ, ನಿನ್ನ ದೇವರಾದ ಕರ್ತ ನಾನೇ. ಹೇಗೆ ನಾವು ಸಹ ಒಂದು ದಾಸತ್ವ ಅಂತ ಹೇಳುವಾಗ ನಾವು ಪಾಪಕ್ಕೆ ದಾಸತ್ವವಾಗಿದ್ವಿ, ಒಂದು ಕುಡುಕುತನಕ್ಕೆ, ಒಂದು ಮೋಸ ಮಾಡುವುದಕ್ಕೆ, ಜಗಳ ಆಡುವುದಕ್ಕೆ, ಬೇರೆ ದ್ವೇಷ ಮಾಡುವುದಕ್ಕೆ, ಮೋಸಪಡಿಸುವುದಕ್ಕೆ ಎಲ್ಲ ಮುಂದೆ ಆಗಿ ಒಂದು ದಾಸತ್ವದಲ್ಲಿದ್ವಿ, ಒಂದು ವಿಗ್ರಹಾರಾಧನೆಗಳಲ್ಲಿ. ಅದು ಯಾವ ದೇವರು ಏನೋ ಗೊತ್ತಿಲ್ಲ, ಆದರೆ ನಾವು ಮಾಡಿದ ಕೈಗಳನ್ನು ಒಂದು ವಿಗ್ರಹ ಮಾಡಿಕೊಂಡು ನಾವು ಪೂಜಿಸುವಂಥ ದಾಸತ್ವದಲ್ಲಿದ್ವಿ. ನಾವು ಮಾಡುವಂಥ ಪಾಪದ ಕಾರ್ಯಗಳು ಇದೆಲ್ಲವೂ ಒಂದು ದಾಸತ್ವ, ಒಂದು ಬಂಧನ, ಸೈತನ ಬಂಧನದಿದ್ವಿ. ಆ ದಾಸದಿಂದ ಬಿಡಿಸಲಿಕ್ಕಾಗಿ ಬಂದಾತನು ಯಾರಾಗಿದೆ? ಯೇಸು ಕ್ರಿಸ್ತನೇ ಆಗಿದ್ದಾನೆ ಎಂಬುದಾಗಿ ಇದು ವಾಕ್ಯ ಹೇಳುತ್ತೆ. ದೇವರ ಸ್ತೋತ್ರ. ದೇವರ ಕರ್ತ ನಾನೆಂಬುದಾಗಿ ಹೇಳುವಾಗ ಅದು ಯೇಸಪ್ಪ ಒಬ್ಬರೇ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ನಾವು. 1:14 ನೋಡುವಾಗ ಹೇಗೆ ಒಂದು ವಾಕ್ಯವಾಗಿರುವ ಆತನು ಶರೀರದಾಗಿ ಬಂದನು, ಆ ವಾಕ್ಯ ಶರೀರಧಾರಿಯಾದತನು ಕೃಪೆಯದು ಸತ್ಯ ತುಂಬಿದವನಾಗಿದ್ದನು, ತಂದೆಯ ಮಹಿಮೆಯಿಂದ ಆತನು ನಮ್ಮ ಜೊತೆ ವಾಸ ಮಾಡುವ ಆತನಾಗಿದೆ. ಅದೇ ರೀತಿಯಾಗಿ ಸಹ ಆತನ ಕೃಪೆ ಇತ್ತು, ಆತನ ಸತ್ಯವಿತ್ತು. ಆತನ ಯಾರ ಮೂಲಕವಾಗಿ ಕೃಪೆ ಸತ್ಯ ಕೊಡಲ್ಪಟ್ಟಿದೆ ಅಂತೆ? ಅದು ಯೇಸು ಕ್ರಿಸ್ತನ ಮೂಲಕವಾಗಿ ಅಂತ ಹೈಲೈಟ್ ಮಾಡಿ ಹೇಳಲಾಗಿದೆ. ನೋಡುವಾಗ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಕೃಪೆಯು ಸತ್ಯವು ದೊರಕಿರುವಂಥದ್ದಾಗಿದೆ. ಕೃಪೆಯು ಸತ್ಯವು ಅಂತ ಹೇಳುವಾಗ ನಮ್ಗೆ ಹೇಗೆ ಒಂದು ಪಾಪದ ಒಂದು ದಾಸದಿಂದ ನಮ್ಮನ್ನು ಬಿಡಿಸಿದ್ದು ಅದು ಆತನ ಕೃಪೆಯಾಗಿದೆ, ಆತನ ಸತ್ಯವೇ ಆಗಿದೆ. ರೋಮಪುರ 5:21 ನೋಡಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 5:21. ಹೀಗೆ ಪಾಪವು ಮರಣವನ್ನುಂಟು ಮಾಡುವುದಕ್ಕಾಗಿ ಪ್ರಭುತ್ವ ನಡೆಸಿದ ಹಾಗೆಯೇ ಕೃಪೆಯು ನೀತಿಯ ಮೂಲಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಾದ ನಿತ್ಯ ಜೀವನ ಮಾಡುವುದಕ್ಕೆ ಪ್ರಭುತ್ವ ನಡೆಸುವುದು. ಆಮೇಲೆ ಪಾಪವನ್ನು ಕೊಡುವಂಥ ಸಂಬಳದ ಮರಣವಾಗಿತ್ತು, ಆದರೆ ಆ ಮರಣವನ್ನು ತಪ್ಪಿಸುವುದಕ್ಕಾಗಿ ಬಂದಾತನು, ಆ ಮರಣದ ದಾಸತ್ವವನ್ನು ಬಿಡಿಸಿ ಬಂದಾತನು, ಅದು ಜೀವದಲ್ಲಿ ನಿತ್ಯ ಜೀವನ ಪಡಬೇಕೆಂಬ ಬಂದಾತ ಯೇಸು ಕ್ರಿಸ್ತನಾಗಿದ್ದಾನೆ. ಹೀಗೆ ಪಾಪವು ಮರಣವನ್ನು ಮಾಡುವುದಕ್ಕೆ ಪ್ರಭುತ್ವ ನಡೆಸಿದ ಹಾಗೆ ಹೇಗೆ ಒಂದು ಪಾಪ ಮರಣವನ್ನು ಉಂಟು ಮಾಡುತ್ತೆ, ನಾವು ಮಾಡಿದಂಥ ಪಾಪಕ್ಕೆ ಅದು ಮರಣವೇ ಒಂದು ಪ್ರಾಯಶ್ಚಿತ್ತ ಯಜ್ಞವಾಗಿದೆ. ಆದರೆ ಕೃಪೆಯ ನೀತಿಯ ಮೂಲಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು ಸತ್ಯವು ಅದು ಯೇಸು ಮೂಲಕವಾಗಿ ಇರುವಾಗ, ನಾವು ಆತನಲ್ಲಿ ಬರುವಾಗ, ಆತನಲ್ಲಿ ಒಳಗೊಂಡಿರುವಾಗ, ಆತನಲ್ಲೇ ವಾಸವಾಗಿರುವಾಗ ನಿತ್ಯ ಜೀವನ ಉಂಟು ಮಾಡುವುದಕ್ಕೆ ಪ್ರಭುತ್ವ ನಡೆಸುವುದು. ಎಂದಿಗೂ ನಮ್ಮಲ್ಲಿ ಮರಣವನ್ನು ಅಧಿಕಾರ ಮಾಡೋದಕ್ಕೆ ನಮ್ಮ ದೇಹದಲ್ಲಿ ಅದು ಸಾಧ್ಯವಿಲ್ಲ. ಕ್ರಿಸ್ತನು ಬರುವಾಗ ನಮ್ಮ ಅಧಿಕಾರ ಪರಿಪೂರ್ಣವಾಗಿ ನಮ್ಮ ನಿತ್ಯ ಜೀವನ ಉಂಟು ಮಾಡೋದಕ್ಕೆ ಸಾಧ್ಯವಾಗಿದೆ. ಆಮೇಲೆ ಇವಾಗ ರೋಮಪುರ 6:14 ರೋಮನ್ಸ್ ಚಾಪ್ಟರ್ 6:14. ಯಾಕಂದರೆ ಪಾಪವು ನಿಮ್ಮ ಮೇಲೆ ಪ್ರಭುತ್ವ ನಡೆಸಬಾರದು. ಕಾರಣವೆಂದರೆ ನೀವು ನ್ಯಾಯ ಪ್ರಮಾಣದಿನರಲ್ಲ, ಆದರೆ ಕೃಪೆಗೆ ಅಧೀನರಾಗಿದ್ದೀರಿ. ಆಮೇಲೆ ನ್ಯಾಯ ಪ್ರಮಾಣದಿನರಲ್ಲ ಅಂತೆ ನಾವು ಇವಾಗ ನಮ್ಮ ಮೇಲೆ ಪಾಪ ಆಳ್ಬೇಕೆಂಬುದಕ್ಕೆ ಸಾಧ್ಯ. ಏಕೆಂದರೆ ನಾವು ಮಾಡಿದಂಥ ಎಲ್ಲ ಒಂದು ಪಾಪದ ಕಾರ್ಯವನ್ನು ಎಲ್ಲ ದೇವರು ಹಾಗೂ ಅದು ಒಂದು ಪ್ರಾಯಶ್ಚಿತ್ತವಾಗಿ ಯಜ್ಞದ ಕುರಿಮರಿಯಾಗಿ ಆತನ ಶಿಲ್ಬೆ ಮೇಲೆ ಆತನು ಹೊತ್ತುಕೊಂಡು ಲೋಕ ಸಕಜರ ಪಾಪ ಹೊತ್ತುಕೊಂಡು ಆತನು ಮರಣವನ್ನು ಒಪ್ಪಿಸಿದ್ದಾನೆ. ಆತನಿಗೆ ಒಪ್ಪಿಸಿಕೊಡುವಾಗ ಅದು 3 ದಿನ ಪುನರುತ್ಥಾನವಾಗಿದ್ದಾನೆ. ಜೊತೆಗೆ ನಮ್ಮ ಇವಾಗ ನಾವು ನ್ಯಾಯ ಪ್ರಮಾಣ ಅಧೀನರಲ್ಲ, ನಾವು ಅದರ ಕೃಪೆಗೆ ಅಧೀನರಾಗಿದ್ದೀವಿ. ಆಮೇಲೆ ನಾವು ಕೃಪೆ ಅಂತ ಹೇಳೋ ದೇವರ ಒಂದು ಕೃಪೆ, ದಯೆ, ಒಂದು ಪ್ರೀತಿ, ಬಲ, ಶಕ್ತಿಗೆ ನಾವು ಒಳಗಾಗಿರುವಾಗ ಇದಂತ ನಾವು ಪಾಪಗೆ ಅಧೀನಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೋಡ್ಬೋದು. ಮತ್ತು ಮುಂದಿನ ವಾಕ್ಯ ಯೋಹಾನ 1:18. ಯಾವನು ಯಾವ ಕಾಲದಲ್ಲೂ ದೇವರನ್ನು ಕಂಡಿಲ್ಲ, ತಂದೆಯ ಎದೆಯಲ್ಲಿರುವ ಆ ಒಬ್ಬನೇ ಮಗನಾಗಿರುವ ಆತನನ್ನು ತಿಳಿಯಪಡಿಸಿದ್ದಾನೆ. ಆಮೇಲೆ ನೋಡಿ, ಎಂದು ಯಾರು ದೇವರು ನೋಡೋಕೆ ಅಸಾಧ್ಯವಂತೆ. ಜೊತೆಗೆ ತಂದೆಯ ಎದೆಯಲ್ಲಿರುವ ಆ ಒಬ್ಬನೇ ಮಗನು ಯಾರಾಗಿದ್ದಾನೆ? ಯೇಸು ಕ್ರಿಸ್ತನ ಒಬ್ಬನೇ ಆತನ ತಿಳಿಯಪಡಿಸಲಿಕ್ಕೆ ಸಾಧ್ಯ. ನಮಗೆ ತಂದೆಯ ದೇವರು ಹೇಗಿದ್ದಾನೆ ಎಂಬುದಾಗಿ ನಾವು ಯೇಸು ಕ್ರಿಸ್ತ ನೋಡೋದಾದರೆ ನಿಜವಾಗಿ ತಂದೆಯ ದೇವರು ಅದೇ ರೀತಿಯಾಗಿದ್ದಾನೆ ಎಂಬುದಾಗಿ ನೋಡ್ಬೋದು. ಇವಾಗ 1 ತಿಮೋತಿ 6:16 1 ತಿಮೋತಿ ಚಾಪ್ಟರ್ 6:16. ಆತನೊಬ್ಬನೇ ಅಮರತ್ವವುಳ್ಳವನು, ಯಾರು ಸಮೀಪಿಸಲಾರದಂಥ ಬೆಳಕಿನಲ್ಲಿ ವಾಸಿಸುವ ಆತನು ಆಗಿದ್ದಾನೆ. ಯಾವ ಮನುಷ್ಯನು ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ಆತನಿಗೆ ಮಾನವೂ ನಿತ್ಯಾಧಿಕಾರವೂ ಇರಲಿ. ಆಮೇಲೆ ನೋಡಿ, ಹೇಗೆ ಆತನೊಬ್ಬನ ಅಮರತ್ವಗಳು ಅಂದರೆ ಆತನಿಗೆ ಸಾವೆಂಬುದಾಗಿಲ್ಲ. ಆತನು ಯುಗಾಂತರಲ್ಲೂ ಯಾವಾಗಲೂ ಜೀವಿಸುವ ಆತನಾಗಿದ್ದಾನೆ. ಯಾರು ಸಮೀಪಿಸಲಾದಂಥ ಬೆಳಕಿನಲ್ಲಿ ವಾಸವಾತನು. ಅದು ನಿಜವಾಗಿ ನಾವು ಒಂದು ಸ್ವಲ್ಪ ಬೆಳಕು ನೋಡುವಾಗ ಕಣ್ಣು ಮುಚ್ಕೊಳ್ತೀವಿ, ಅದು ಅಗಾಧ ಬೆಳಕು. ಯಾರು ನಾವು ಸಮೀಪಕ್ಕೆ ಅದು ಹೋಗೋದಕ್ಕೆ ಸಾಧ್ಯವಿಲ್ಲ ಅಂತ ಬೆಳಕಿನಲ್ಲಿ ವಾಸ ಮಾಡುವ ಆತನಾಗಿದ್ದಾನಂತೆ. ಜೊತೆಗೆ ಯಾವ ಮನುಷ್ಯನು ಆತನನ್ನು ಕಾಣಲಿಲ್ಲ, ಯಾರು ಸಹ ಆತನನ್ನು ನೋಡೋಕ್ಕೆ ಅಸಾಧ್ಯ. ಮತ್ತು ಆತನಿಗೆ ಮಾನವು ನಿತ್ಯಾಧಿಕಾರವೂ ಇರಲಿ. ಆಮೇಲೆ ಆತನು ಹೇಗಿದ್ದಾನಂತೆ, ಪ್ರತಿಯೊಂದು ಘನತೆಯು ಮಾನವ ಮಹಿಮೆಯು ಆತನೊಬ್ಬನಿಗೆ ನಿತ್ಯ ಅಧಿಕಾರವು
ಪ್ರತಿನಿತ್ಯವೂ ಸದಾಕಾಲ ಅಧಿಕಾರವು ಆತನೊಬ್ಬನಿಗೆ ಇರಲಿ ಎಂಬುದಾಗಿ ಆಮೇನ್.